ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಎಗ್ ರಾಜ್ಮಾ ಗ್ರೇವಿಯನ್ನು ಮಾಡಲು ಹೇಳಿಕೊಡ್ತೇನೆ. ಹೇಗೆ ಒಂದು ರುಚಿಕರವಾದ ಗ್ರೇವಿಯನ್ನು ಮಾಡಬಹುದು ಅಂತ ಹೇಳಿಕೊಡ್ತೇನೆ. ಇದು ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್. ಯಾಕೆಂದರೆ ನೀವು ಎಗ್ಗನ್ನು ಆಪ್ಷನಲ್ಲಿ ಹಾಕ್ಬೋದು, ಖಾಲಿ ರಾಜ್ಮಾದ ಗ್ರೇವಿಯನ್ನು ಕೂಡ ಮಾಡ್ಬೋದು. ಸೊ ನಾನಿವತ್ತು ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಒಂದು ಗ್ರೇವಿಯನ್ನು ಮಾಡ್ತಿದ್ದೇನೆ. ಸೊ ಸ್ಟಾರ್ಟ್ ಮಾಡುವ ಈ ಎಗ್ ರಾಜ್ಮಾ ರೆಸಿಪಿಯನ್ನು. ನಾನೀಗ ಒಂದು ಬನೆಲೆಗೆ ಎಣ್ಣೆಯನ್ನು ಹಾಕ್ತಿದ್ದೇನೆ. ಈಗ ಇದಕ್ಕೆ ನೀರುಳ್ಳಿಯನ್ನು ಹಾಕುವ. ಈಗ ಟೊಮೆಟೊವನ್ನು ಹಾಕುವ. ಈಗ ಶುಂಠಿಯನ್ನು ಹಾಕುವ. ಕಾಯಿ ಮೆಣಸನ್ನು ಹಾಕುವ. ಈಗ ಇದಕ್ಕೆ ಬಿರಿಯಾನಿ ಎಲೆಯನ್ನು ಹಾಕುವ. ಈಗ ವೈಟ್ ಎಳ್ಳನ್ನು ಹಾಕುವ. ಈಗ ಇದಕ್ಕೆ ಪಾಲಕನ್ನು ಹಾಕುವ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕುವ. ಆಗ ಇದು ಚೆನ್ನಾಗಿ ಬೇಯ್ತದೆ. ಈಗ ಇದು ಬೇಯ್ತಾ ಉಂಟು. ಈಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕುವ. ತೆಂಗಿನ ತುರಿಯನ್ನು ಹಾಕುವುದರಿಂದ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಈಗ ಇದು ಬೆಂದಿದೆ. ಇದು ತಣ್ಣಗೆ ಆದ ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಮಸಾಲೆ ಮಾಡುವ. ಇದನ್ನು ಈಗ ತಣ್ಣನೆ ಆಗಲು ಬಿಡುವ. ಈಗ ಇದು ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿಯಲ್ಲಿ ಹಾಕುವ. ಈಗ ಇದಕ್ಕೆ ಅರಶಿನದ ಹುಡಿಯನ್ನು ಹಾಕುವ. ಈಗ ಜೀರಿಗೆಯನ್ನು ಹಾಕುವ. ಈಗ ಇದನ್ನು ಚೆನ್ನಾಗಿ ರುಬ್ಬುವ. ಈಗ ಇದು 6 ಗಂಟೆಗಳ ಕಾಲ ನೆನೆಸಿಟ್ಟ ರಾಜ್ಮಾ. ನೋಡ್ಬೋದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಇದನ್ನೀಗ ಕುಕ್ಕರ್ನಲ್ಲಿ ಬೇಯಿಸಲು ಇಡುವ. ಈಗ ಕುಕ್ಕರಿಗೆ ನೀರನ್ನು ಹಾಕುವ. ಈಗ ಇದಕ್ಕೆ ರಾಜ್ಮಾವನ್ನು ಹಾಕುವ.
ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕುವ. ನಾನು ಕಲ್ಲುಪ್ಪನ್ನು ಹಾಕ್ತಿದ್ದೇನೆ, ನೀವು ಹುಡಿ ಉಪ್ಪು ಸಹ ಹಾಕ್ಬೋದು. ಈಗ ರಾಜ್ಮಾ ಸರಿಯಾಗಿ ಬೆಂದಿದೆ. ಈಗ ಇದನ್ನು ಸೋಸುವ. ಇಲ್ಲಿ ನಾನು ಮೊಟ್ಟೆಯನ್ನು ಬೇಯಿಸಿದ್ದೇನೆ. ಈಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕುವ. ಈಗ ಇದಕ್ಕೆ ಸಾಸಿವೆಯನ್ನು ಹಾಕುವ. ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿಯನ್ನು ಹಾಕುವ. ಈಗ ನೀರುಳ್ಳಿಯನ್ನು ಹಾಕುವ. ಈರುಳ್ಳಿಯನ್ನು ಸರಿಯಾಗಿ ಫ್ರೈ ಮಾಡುವ. ಈಗ ಫ್ರೈ ಆಯಿತು. ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ. ಇದು ಈಗ ಚೆನ್ನಾಗಿ ಗಟ್ಟಿಯಾಗುವವರೆಗೆ ಮಿಕ್ಸ್ ಮಾಡುವ. ಈಗ ಇದು ಕುದೀತಾ ಬಂತು. ಈಗ ಇದಕ್ಕೆ ಗರಂ ಮಸಾಲ ಪುಡಿಯನ್ನು ಹಾಕುವ. ಉಪ್ಪನ್ನು ಹಾಕುವ. ರುಚಿಗೆ ತಕ್ಕಷ್ಟು ಹಾಕಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ರಾಜ್ಮಾವನ್ನು ಹಾಕುವ. ನೀವು ವೆಜ್ಜನ್ನು ತಿನ್ನೋದಾದರೆ ನೀವು ರಾಜ್ಮಾವನ್ನು ಹಾಕಿ ಹೀಗೇ ತಿನ್ಬೋದು. ನಾನು ಇಲ್ಲಿ ಮೊಟ್ಟೆಯನ್ನು ಕೂಡ ಹಾಕ್ತಿದ್ದೇನೆ. ಇದು ಆಪ್ಷನಲ್, ನಿಮಗೆ ಖಾಲಿ ರಾಜ್ಮಾವನ್ನು ಕೂಡ ಹಾಕ್ಬೋದು. ಇದನ್ನೀಗ ಚೆನ್ನಾಗಿ ಗಟ್ಟಿಯಾಗುವವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರುವ. ಈಗ ಮಸಾಲೆ ಗಟ್ಟಿಯಾಗ್ತಾ ಬಂತು, ನೋಡ್ಬೋದು. ಇಷ್ಟ ಆದರೆ ಸಾಕು. ಇಷ್ಟು ಗಟ್ಟಿ ಆದರೆ ಸಾಕು. ಈಗ ಎಗ್ ಆ್ಯಂಡ್ ರಾಜ್ಮಾ ಗ್ರೇವಿ ರೆಡಿಯಾಗಿದೆ. ಇದು ವೆಜ್ ಆ್ಯಂಡ್ ನಾನ್ ವೆಜ್ ಗ್ರೇವಿ. ಯಾಕೆಂದರೆ ನೀವು ಖಾಲಿ ರಾಜ್ಮಾವನ್ನು ಕೂಡ ಹಾಕ್ಬೋದು, ಅದರೊಟ್ಟಿಗೆ ಎಗ್ಗನ್ನು ಕೂಡ ಹಾಕ್ಬೋದು. ಸೊ ಇದು ತುಂಬ ಒಂದು ಟೇಸ್ಟ್ ಆಗಿರುತ್ತೆ ಈ ಗ್ರೇವಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ರಾಜ್ಮಾ ಎಗ್ ಗ್ರೇವಿ ರೆಡಿಯಾಗಿದೆ. ನಾನು ಇದನ್ನು ರೊಟ್ಟಿಯ ಜೊತೆ ಇದನ್ನು ತಿಂತೇನೆ. ನೋಡುವ ಹೇಗಾಗಿದೆ ನಮ್ಮ ರಾಜ್ಮಾ ಎಗ್ ಮಸಾಲ ಗ್ರೇವಿ ರೆಸಿಪಿ. ಸೂಪರ್ ಆಗಿದೆ ಗೈಸ್.
ಇದು ರೆಸಿಪಿ ಸೂಪರ್ ಆಗಿದೆ ಗೈಸ್. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಾನು ಇನ್ನೊಂದು ಹೊಸ ರೆಸಿಪಿ ಜೊತೆ ಭೇಟಿ ಆಗ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.